ಒಂದು ಸಣ್ಣ ಕೌಟುಂಬಿಕ ಕಲಹ, ಕ್ಷಣಿಕದ ಕೋಪ ಒಂದು ಕುಟುಂಬವನ್ನೇ ಯಮನೂರಿಗೆ ಕಳುಹಿಸಿದೆ. ಆದರೆ ಪವಾಡ ಸಾದೃಶ ಎಂಬಂತೆ 2 ವರ್ಷದ ಪುಟಾಣಿ ಕಂದಮ್ಮ ಬದುಕುಳಿದಿದೆ. ಹೌದು, ಈ ಘಟನೆ ನಡೆದಿರೋದು ಮಂಡ್ಯದ ಕೆಆರ್ಪೇಟೆಯಲ್ಲಿ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿ ಇಂದು ಬೆಳಿಗ್ಗೆ ನಡೆದ ಈ ಘಟನೆ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. 3 ವರ್ಷಗಳ ಹಿಂದಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ದರ್ಶನ್ ಮತ್ತು ದಿವ್ಯಶ್ರೀ ದಂಪತಿ ಕೌಟುಂಬಿಕ ಕಲಹದ ಕಿಚ್ಚಿನಲ್ಲಿ ತಮ್ಮ ಜೀವನವನ್ನಷ್ಟೇ ಅಲ್ಲದೆ ತಮ್ಮ ಮುದ್ದಾದ ಮಗುವಿನ ಪ್ರಾಣವನ್ನ ತೆಗೆಯಲು ಯತ್ನಿಸಿದ್ದಾರೆ. ಹೊಸಕೋಟೆ ಮೂಲದ ಈ ಜೋಡಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಮೇಲ್ನೋಟಕ್ಕೆ ಸುಂದರವಾಗಿದ್ದ ಈ ಸಂಸಾರದಲ್ಲಿ ಇತ್ತೀಚೆಗೆ ಶುರುವಾದ ಭಿನ್ನಾಭಿಪ್ರಾಯಗಳು ಇಂದು ಬೆಳ್ಳಂಬೆಳಿಗ್ಗೆ ವಿಕೋಪಕ್ಕೆ ತಿರುಗಿ ಇಡೀ ಮನೆಯನ್ನೇ ಮಸಣವನ್ನಾಗಿಸಿದೆ. ಜಗಳ ತಾರಕಕ್ಕೇರಿದಾಗ ಮಾನಸಿಕವಾಗಿ ಜರ್ಜರಿತರಾದ ದಂಪತಿ ಕಠಿಣ ನಿರ್ಧಾರಕ್ಕೆ ಮುಂದಾದ್ರು. ಸಾಯುವ ಮುನ್ನ ಮಗುವನ್ನ ಅನಾಥವಾಗಿಸಬಾರದು ಎಂಬ ಕ್ರೂರ ನಿರ್ಧಾರದಿಂದ ಕಂದಮ್ಮನ ಕತ್ತು ಹಿಸುಕಿ ಪ್ರಾಣ ತೆಗೆಯಲು ಯತ್ನಿಸಿದ್ರು. ಉಸಿರುಗಟ್ಟಿ ಮಗು ಪ್ರಜ್ಞೆ ತಪ್ಪಿ ಬಿದ್ದಾಗ ಅದು ಸಾವನ್ನಪ್ಪಿದೆ ಎಂದು ಭಾವಿಸಿ ಪೋಷಕರು ನೇಣು ಬಿಗಿದುಕೊಂಡಿದ್ದಾರೆ. ದರ್ಶನ್ ತನ್ನ ಸಾವಿನ ಮುನ್ನ ಕುಟುಂಬಸ್ಥರಿಗೆ ವಿಡಿಯೋ ಕಾಲ್ ಮಾಡಿ ಸಾವಿಗೆ ಶರಣಾಗಿದ್ದಾರೆ. ಮನೆಯಿಂದ ಮಗುವಿನ ಅಳುವಿನ ಧ್ವನಿ ಕೇಳಿ ಅಕ್ಕಪಕ್ಕದವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಾಗಿಲು ಮುರಿದು ಒಳಗೆ ಪ್ರವೇಶಿಸಿದಾಗ ದಂಪತಿ ನೇಣಿನ ಸ್ಥಿತಿಯಲ್ಲಿ ನೇತಾಡ್ತಾ ಇದ್ರು. ಅದೇ ಕೊಠಡಿಯಲ್ಲಿ ಮಗು ಅಸ್ವಸ್ಥವಾಗಿದ್ರು. ಉಸಿರಾಡ್ತಿರೋದು ಪವಾಡದೃಶ್ಯವಾಗಿ ಕಂಡು ಬಂದಿದೆ. ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದೆ. ಆದರೆ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡ ಆ ಪುಟ್ಟ ಮಗು ಈಗ ಅನಾಥವಾಗಿದೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ತಂಡ ಮಹಜರನ್ನ ನಡೆಸಿದ್ದು ತನಿಖೆಯನ್ನ ಮುಂದುವರೆಸಿದೆ. ಪ್ರೀತಿ ಮಾಡಿ ಮದುವೆಯಾಗಿದ್ದ ದಂಪತಿಗಳು ಕ್ಷಣಿಕ ಆವೇಶಕ್ಕೆ ಬಲಿಯಾಗಿ ಒಂದು ಸಂಸಾರವನ್ನ ಅಧೋಗತಿಗೆ ತಳ್ಳಿರುವ ಈ ಪ್ರಕರಣ ಇಡೀ ಸಮಾಜಕ್ಕೆ ಕರಾಳ ಎಚ್ಚರಿಕೆಯಾಗಿದೆ. ಇನ್ನು ಹೆತ್ತವರ ಕೈಯಲ್ಲೇ ಹೋಗಬೇಕಿದ್ದ ಮಗುವಿನ ಜೀವ ಉಳಿದುಕೊಂಡಿದ್ದು ಒಂದು ಪವಾಡವೇ ಸರಿ. ಆದರೆ ಸಣ್ಣ ಪುಟ್ಟ ಜಗಳಗಳು ಸಾವಿನಲ್ಲಿ ಅಂತ್ಯವಾಗುವ ಬದಲು ಸಂಧಾನ ಅಥವಾ ಕಾನೂನಿನ ಹಾದಿ ಹಿಡಿದಿದ್ರೆ ಇಂದು ಆ ಪುಟ್ಟ ಕಂದಮ್ಮ ಅನಾಥವಾಗ್ತಿರ್ಲಿಲ್ವೇನೋ. ಮೌನಕ್ಕೆ ಶರಣಾದ ದಂಪತಿಗಳ ಸಾವಿನ ಅಸಲಿ ಕಾರಣವೇನು ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ತಿಳಿಯಬೇಕಿದೆ.